ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳದಲ್ಲಿ ನಿನ್ನೆ ನಡೆದಂತಹ ಕೆಲವೊಂದು ವಿಚಾರಗಳು, ಬೆಳವಣಿಗೆಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದೆ. ಈ ಒಂದು ವಿಚಾರದಲ್ಲಿ PSI ವಿರುದ್ಧ ದೊಡ್ಡ ಮಟ್ಟದಲ್ಲಿ ಜನಾಕ್ರೋಶ ಎದುರಾಗ್ತಾ ಇರುವಂಥದ್ದು ನೋಡಿ. ಒಂದು ರೀತಿಯಲ್ಲಿ ನ್ಯಾಯವನ್ನು ಅನ್ಯಾಯವಾಗಿ ಸಾಮಾನ್ಯ ವ್ಯಕ್ತಿಗಳನ್ನು ಗುರಿಯಾಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆರೋಪಗಳು ಸಮರ್ಥ್ ಗಾಣಿಗೇರ ಅವರಿಗೆ ಹೊಸದಲ್ಲ. PSI ಆಗಿ ಧರ್ಮಸ್ಥಳದಲ್ಲಿ ಯಾರೆಲ್ಲ ಬರ್ತಾರೆ ಅವರೆಲ್ಲರ ಮೇಲೂ ಇಂತಹ ಒಂದು ಆಪಾದನೆಗಳು ನಾವು ಹೆಚ್ಚಾಗಿ ಕೇಳಿ ಬರ್ತಾ ಇರುವಂಥದ್ದು. ಇಲ್ಲಿ ನ್ಯಾಯವಾಗಿ ನ್ಯಾಯ ಕೊಡಿಸಬೇಕಾದಂತಹ ವ್ಯಕ್ತಿಗಳು ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂಥದ್ದು. ಸೊ ಈ ಒಂದು ವಿಚಾರದಲ್ಲಿ CPIM ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಅವರು ತೀವ್ರವಾಗಿ ಅವರನ್ನು ತರಾಟೆಗೆ ತೆಗೆದುಕೊಂಡಂತಹ ಒಂದು ವಿಚಾರ ಕೂಡ ನಡೆಯುತ್ತೆ. ಸೊ PM ಭಟ್ ಅವರು ಏನು ಹೇಳ್ತಾರೆ ಈ ಒಂದು ವಿಚಾರದಲ್ಲಿ, ಅವರ ಪ್ರತಿಕ್ರಿಯೆ ಏನು ಅನ್ನೋದನ್ನು ನೋಡ್ಕೊಂಬರೋಣ. PM ಭಟ್ CPM ಪಕ್ಷದ ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ. 2/11/2025 ಬೆಳ್ತಂಗಡಿ ತಾಲೂಕು ಪಟ್ರಮೆ ಗ್ರಾಮದ ಪಟ್ಟೂರು ಎಂಬಲ್ಲಿ ಒಂದು ಅಕ್ರಮ ಧನ ಸಾಗಾಟದ ಪ್ರಕರಣ ದಾಖಲಾಗಿದೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ. ಪಟ್ರಮೆ ಗ್ರಾಮದ ಪಟ್ಟೂರು ಎಂಬಲ್ಲಿ ಜೋಹರ ಎಂಬವರು ತನ್ನ ಹೈನುಗಾರಿಕೆ ಹಾಲು ಉತ್ಪಾದಕರು ಆಗಿದ್ರು. ಅವರು ಅವರ ದನ ಹಾಲು ಕೂಡ ನಿಲ್ಲಿಸಿದ ಬಳಿಕ ದನವನ್ನು ಮತ್ತು ಕರುಗಳನ್ನು ಮಾರಾಟ ಮಾಡಿದ್ದಾರೆ. ಸಾಧಾರಣ ಎಲ್ಲ ರೈತರು ಮಾಡುವಂತ ಕೆಲಸವನ್ನು ಅವರು ಮಾಡಿದ್ದಾರೆ. ವ್ಯಾಪಾರ ಮಾಡಿಕೊಂಡು ಖರೀದಿದಾರರು ತಗೊಂಡು ಹೋಗಿದ್ದಾರೆ. ಖರೀದಿದಾರರು ಅಕ್ರಮವಾಗಿ ಅದನ್ನು ಎಲ್ಲಿಗೆ ತಗೊಂಡು ಹೋಗ್ತಾರೆ ಹೇಳುವಂಥದ್ದು ಖರೀದಾರಿಗೆ ಬಿಟ್ಟದ್ದು. ಅಂತೂ ಪೊಲೀಸರು ಅದು ಅಕ್ರಮ, ಕಾನೂನು ಬಾಹಿರ ಅಂತ ಹೇಳುವ ರೀತಿಯಲ್ಲಿ ಕೇಸು ದಾಖಲಿಸಿ FIR ಮಾಡಿದ್ದಾರೆ. ಈ FIR ಮಾಡುವಾಗ ಯಾರು ದನವನ್ನು ಮಾರಾಟ ಮಾಡಿದ್ದಾರೋ ಆ ಜೋಹರನನ್ನು ಕೂಡ FIR ಅಲ್ಲಿ ಅಪರಾಧಿ ಅಂತೇಳಿ ದಾಖಲಿಸಿದ್ದಾರೆ. ಇವತ್ತು ಕೃಷಿಕರು, ರೈತರು, ಹೈನುಗಾರಿಕೆ ರೈತರು ಎಲ್ಲರೂ ಕೂಡ ದನ ಸಾಕ್ತಾರೆ, ದನ ಸೇಲ್ ಮಾಡ್ತಾರೆ. ಅವರಿಗೆ ಹಾಲಿನ ದನ ವಾಪಸ್ ಖರೀದಿ ಮಾಡ್ತಾರೆ. ಈ ರೀತಿ ವ್ಯವಹಾರ ಇರುವಾಗ ಎಲ್ಲ ರೈತರು ಇವತ್ತು ಸರ್ಕಾರ ದೃಷ್ಟಿಯಲ್ಲಿ ಅಪರಾಧಿಗಳ, ಪೊಲೀಸರ ಲೆಕ್ಕದಲ್ಲಿ ಅಪರಾಧಿಗಳ. ಇವತ್ತು ರೈತರು ದನಗಳನ್ನು ಮಾರಲಿಕ್ಕೆ ಸಾಧ್ಯ ಇಲ್ವಾ? ಹೈನುಗಾರಿಕೆ ರೈತರು ದನ ಹಾಲು ಕೂಡ ನಿಲ್ಲಿಸಿದ ಮೇಲೆ ಅದನ್ನು ಮಾರಾಟ ಮಾಡಬಾರದ? ಹೊಸ ದನ ತೆಗೆದುಕೊಂಡು ಹಾಲು ಉತ್ಪಾದನೆ ಮಾಡಬಾರದ? ಈ ಎಲ್ಲ ಗೊಂದಲಗಳ ನಡುವೆ ಪೊಲೀಸ್ ಇಲಾಖೆ ಯಾವ ರೀತಿಯಲ್ಲಿ ಇದನ್ನು ಕಾನೂನನ್ನು ಅರ್ಥೈಸಿಕೊಂಡಿದೆ ಅಂತ ಹೇಳೋದು ನಮಗೆ ಸಂಶಯ ಮಾಡ್ತಾ ಇದೆ. ಇವತ್ತು ಜೋಹರ ಅಂತ ಹೇಳೋರು ದನ ಮಾರಾಟ ಮಾಡಿದ್ದಾರೆ, ಹೌದು, ಅವರು ಒಪ್ಪಿಕೊಂಡಿದ್ದಾರೆ, ದಾನ ಕೊಟ್ಟದ್ದು ಹೌದು. ಖರೀದಿದಾರರು ಏನ್ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ. ಆದ್ರೆ ಇವತ್ತು ನಾವು CPM ಪಕ್ಷದಿಂದ ಯಾಕೆ ತಾಲೂಕು ತಹಸೀಲ್ದಾರಿಗೆ, SP ಗೆ ಮತ್ತೆ AC ಅವರಿಗೆ ಮನವಿ ಕೊಟ್ಟಿದ್ದು ಅಂತ ಹೇಳಿದ್ರೆ, ಈ ರೀತಿ ರೈತರ ಬಗ್ಗೆ ನಿರ್ಲಕ್ಷ್ಯ ಸರ್ಕಾರ ಅನಾದಿ ಕಾಲ ನಡೆಸ್ತಾ ಬರ್ತಾ ಇದೆ. ಕೇಂದ್ರ ಸರ್ಕಾರಗಳಲ್ಲಿ 1 ವರ್ಷ ರೈತರಲ್ಲಿ ಸ್ಟ್ರೈಕ್ ಮಾಡಿಸಿದ್ದು ನಾವೆಲ್ಲ ಕಂಡಿದ್ದೇವೆ. ಆದ್ರೆ ರೈತರ ಮೇಲೆ ಈ ರೀತಿ ನಿರಾಕರಣೆ, ಒಂದು ನಿರ್ಲಕ್ಷ್ಯತನ ಯಾವುದೇ ಸರ್ಕಾರಕ್ಕೆ ಇರಬಾರದು. ಇವತ್ತು ಈ ರೀತಿ ಜೋಹರ ಅಂತ ಹೇಳುವವರ ಮನೆ ಸೀಸ್ ಮಾಡಿದಾಗ ಅಲ್ಲಿ 2 ಸಣ್ಣ ಹೆಣ್ಮಕ್ಳಿದ್ದಾರೆ, ಮಗು ಇದೆ, ಶಾಲೆಗೆ ಹೋಗುವಂತದ್ದು, 65-70 ವರ್ಷ ಮುದುಕಿ ಇದ್ದಾರೆ. ಇವರನ್ನೆಲ್ಲ ಒಂದು 7 ಜನರ ಮನೆಯನ್ನು ಹೊರಗೆ ಹಾಕಿ ಮನೆಯನ್ನು ಲಾಕಪ್ ಮಾಡಿದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು? ಅವರಿಗೆ ಪರ್ಯಾಯ ವ್ಯವಸ್ಥೆ ಇದೆ. ಅವರೆಲ್ಲರೂ ಅಪರಾಧಿಗಳ? ಆ ಸಣ್ಣ ಮಕ್ಕಳು ಕೂಡ ಅಪರಾಧಿಗಳ? ಶಾಲೆಗೆ ಹೋಗುವವರು ಇವತ್ತು ದೇಶದ ಎಲ್ಲ ರೈತರು ಲೆಕ್ಕದಲ್ಲಿ ಕ್ರಿಮಿನಲ್ ಅಪರಾಧಿಗಳ? ಇದು ಈ ರೀತಿಯಲ್ಲಿ ತಪ್ಪು ಸಂದೇಶವನ್ನು ಜನರಿಗೆ ಕೊಡುವಂತ ವ್ಯವಸ್ಥೆ ಆಗಿದೆ. ಈ 2021ರಲ್ಲಿ ಏನು BJP ಸರ್ಕಾರ ಒಂದು ಮಸೂದೆ ತಂದಿತ್ತು, ಅದನ್ನು ಚುನಾವಣೆ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಹಾಕೊಂಡಿತ್ತು, ನಾನು ವಾಪಸ್ ತೆಗಿತೆ ಅಂತ ಹೇಳಿ. ಈಗ ನಾವು ಕಡ್ಡಾಯವಾಗಿ ಸರ್ಕಾರ ಒತ್ತಾಯ ಮಾಡ್ತಿದ್ದೇವೆ, ಆ ಕಾನೂನು ಬಾಹಿರವಾದ, ರೈತ ವಿರೋಧಿ ಆದಂತಹ, ಜನ ವಿರೋಧಿ ಆದಂತಹ ಆ ಮಸೂದೆಯನ್ನು ಹಿಂಪಡಿಬೇಕು. ಯಾಕಂದ್ರೆ ಅವರು ದನ ಗೋವಧೆ ನಿಲ್ಲಿಸುವಂತದ್ದು ಅದೆಲ್ಲವನ್ನು ಕೂಡ ಈಗಿರುವಂತಹ ಕಾನೂನಲ್ಲಿ ಎಷ್ಟೋ ಮಾಡಬಹುದು. ಆದ್ರೆ ಯಾವುದೇ ರೀತಿಯಲ್ಲಿ ಬೀಫ್ ಅನ್ನು ರಫ್ತು ಮಾಡಿ ನಿಲ್ಲಿಸುವಂತ ಈ ಸರ್ಕಾರಗಳು ಇವತ್ತು ಈ ಬಡ ರೈತರಿಗೆ ತೊಂದರೆ ಕೊಡುವುದು ಸರಿಯಲ್ಲ ಅಂತ ಹೇಳೋ ರೀತಿಯಲ್ಲಿ ನಾವು ಇದು ಮಾಡಿದ್ವಿ. ಇವತ್ತು ಇಲ್ಲಿ ಕೂಡ ಸಾರಮ್ಮ ಅಂತ ಹೇಳುವವರು 65-70 ವರ್ಷ ಮುದುಕಿದ್ದಾರೆ, ಅವರಿಗೆ ನೋಟಿಸ್ ಮಾಡ್ತಾರೆ. ಅವರ ಹೆಸರಲ್ಲಿ ಯಾವುದೇ ಮನೆ ಇಲ್ಲ ಅಂತ ಅವರ ಮನೆಯನ್ನು ಸೀಸು ಮಾಡಲಿಲ್ಲ. ಜೋರ ಅಂತ ಹೇಳೋರ ಮನೆಯನ್ನು ಸೀಸ್ ಮಾಡ್ತಾರೆ. ಏನಿದು? ಒಂದು ನೋಟಿಸ್ ಕೊಡ್ಬೇಕು, ಕಾನೂನು ಪ್ರಕಾರ ನೋಟಿಸ್ ಕೊಡಬೇಕು, ಅವರಿಗೆ ಒಂದು 2-3 ದಿವಸ ಅವಕಾಶ ಕೊಡಬೇಕು, ಆ ಮನೆ ಖಾಲಿ ಮಾಡ್ಲಿಕ್ಕೆ ಅದಕ್ಕೆ ಬೇಕಾದ ವ್ಯವಸ್ಥೆ ಆಗಬೇಕು. ಏನಿಲ್ಲ, ಸಾರಮ್ಮ ಅಂತ ಹೇಳಿ ಅವರಿಗೆ ನೋಟಿಸ್ ಮಾಡ್ತಾರೆ, ಜೋಹರ ಅಂತ ಹೇಳಿ ಅವ್ರ ಮನೆ ಸೀಲ್ ಮಾಡ್ತಾರೆ. ಅಲ್ಲ, ಇದೇನು ಸಾರಮ್ಮನ ಮನೆ ಅಂತ ಮಾಡಿದ್ದಾರೆ? ಅಲ್ಲ, ಸಾರಮ್ಮನಿಗೆ ಯಾಕೆ ಹೋಗ್ಲಿಲ್ಲ ಇವರು? ಇದೊಂದು ಅರ್ಥ ಆಗುದಿಲ್ಲ. ಈ ರೀತಿಯಲ್ಲಿ ಪೊಲೀಸರು ತಪ್ಪು ಮಾಡಿದ್ದಾರೆ. ಮತ್ತೆ ಇನ್ನೊಂದು, ಜೋಹರನಿಗೆ ನೋಟಿಸೇ ಕೊಡ್ಲಿಲ್ಲ, ಯಾವುದೇ ನೋಟಿಸ್ ಜೋಹರನಿಗೆ ಬರಲಿಲ್ಲ. ಅದೇ ನೋಟಿಸ್ ಬಾರದ ಮನೆಗೆ ಸೀಸ್ ಮಾಡ್ಲಿಕ್ಕೆ ಹೋಗುವಂತದ್ದು ಕೂಡ ಪೊಲೀಸರದ್ದು ಕಾನೂನು ಬಾಹಿರ ಆಗ್ತದೆ ಅಂತ ಹೇಳುವಂತದ್ದು ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಮತ್ತೆ ಇನ್ನೊಂದು, ಈ 6ನೇ ತಾರೀಕು ನಿನ್ನೆ ನೋಟಿಸ್ ಕೊಟ್ಟು ಅರ್ಧ ಗಂಟೆಗೆ ಸೀಸ್ ಮಾಡಿದ್ದಾರೆ. ಇದಿರ್ತದೆ ನಾಟಕವಾಗಿದೆ. ನಾನು ನಿನ್ನ ಮನೆ ಸೀಸ್ ಮಾಡ್ತಿದ್ದೆ ಹೇಳಿದ ಕೂಡಲೇ ಸೀಸ್ ಮಾಡುವಂತದ್ದು.
ಈ ರೀತಿಯಲ್ಲಿ ಮುಟ್ಟುಗೋಲು ಹಾಕುವಂಥದ್ದಾಗ್ಲಿ, ಈ ಸಣ್ಣ ಸಣ್ಣ ಮಕ್ಕಳನ್ನು ಹೊರಗೆ ಹಾಕುವಂಥದ್ದಾಗ್ಲಿ, ಅಥವಾ ರೈತರ ಮನೆಯನ್ನು ಜಪ್ತಿ ಮಾಡುವಂಥದ್ದು ಎಲ್ಲವೂ ಕೂಡ ಅದು ಸರಿಯಲ್ಲ ಹೇಳೋ ರೀತಿಯಲ್ಲಿ ನಾವು ಅಧಿಕಾರಿಗಳನ್ನು ಮನವರಿಕೆ ಮಾಡಿದ್ದು. AC ಅವರಲ್ಲಿ ಕೂಡ ಇದನ್ನೇ ನಾವು ವಿನಮ್ರವಾಗಿದ್ದು, ನಮಗೆ ಆ ಮನೆಯವರಿಗೆ ವಾಸಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದಕ್ಕೆ ಕಡೆಗೆ ಸಹಾಯಕ ಕಮಿಷನರ್ ಪುತ್ತೂರಿನವರು ಒಪ್ಪಿ ಆದೇಶ ಮಾಡಿದ್ದಾರೆ. ಆ ಮನೆಯನ್ನು ಯಾರ ಮನೆಯನ್ನು ಸೀಲ್ ಮಾಡಿದ್ರೆ ಆ ಮನೆಯ ಓನರ್ಗಳಿಗೆ ಅದನ್ನು ಹಸ್ತಾಂತರಿಸಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ಇದಕ್ಕೆ ಯಾವ ರೀತಿ ಹೀಗೆ ಯಾಕೆ ಮಾಡಿದ್ದು ಅಂತ ಹೇಳೋ ರೀತಿಯಲ್ಲಿ ಕಾರಣ ಕೇಳಿ ನೋಟಿಸ್ ಅನ್ನು ಕೂಡ ಕೊಡ್ಲಿಕ್ಕೆ ಆದೇಶ ಮಾಡಿದ್ದಾರೆ. ಅದರಿಂದ ಈ ಸರ್ಕಾರ ಇದು ಆದೇಶವನ್ನು ನಾವು ಸ್ವಾಗತಿಸ್ತೇವೆ. ಜೊತೆಗೆ ಸರ್ಕಾರ ಈ ಮಸೂದೆಯನ್ನು ಹಿಂಪಡೆದು ರೈತರ ರಕ್ಷಣೆಗೆ ಬೇಕಾದಂತ ವ್ಯವಸ್ಥೆ ಮಾಡಬೇಕು. ಪೊಲೀಸರಿಗೆ ಈ ರೀತಿಯಲ್ಲಿ ಸರ್ವಾಧಿಕಾರವಾಗಿ ವರ್ತನೆ ಮಾಡಲಿಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳೋ ರೀತಿಯಲ್ಲಿ ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮಾಡ್ತೇನೆ. ನಮಸ್ಕಾರ. ಇದು ನೋಡಿ, ನೆನ್ನೆ ದಿವಸ BM ಭಟ್ ಅವರು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿಲ್ಲ ಅಂತಿದ್ರೆ ಸಮರ್ಥ ಗಾಣಿಗೇರ ಅವರ ಆ ಒಂದು ದುಷ್ಟಕೃತ್ಯಕ್ಕೆ ಒಂದು ಕುಟುಂಬ ಬೇದಿ ಪಾಲಾಗಬೇಕಿತ್ತು. ಇದು ನೋಡಿ, ಅನ್ಯಾಯ ಮಾಡಿದವರಿಗೆ ಅನ್ಯಾಯ ಮಾಡಿ ಪರವಾಗಿಲ್ಲ, ಆದರೆ ಇಲ್ಲಿ ನ್ಯಾಯಯುತವಾಗಿ ನಡೆದುಕೊಳ್ಳುವಂತಹ ಕೃಷಿಕರ ಮೇಲೆ ದಬ್ಬಾಳಿಕೆ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದೆ. ಇದರ ವಿರುದ್ಧ ನೋಡಿ, ಪೊಲೀಸರಿಂದ ನಡೆಯುವಂತಹ ಶೋಷಣೆ ವಿರುದ್ಧವೂ ಹೋರಾಟವನ್ನು ಮಾಡಬೇಕು. ಜನರ ಒಂದು ರೀತಿಯಲ್ಲಿ ಇಲ್ಲಿ ಏನಾಗಿದೆ ಅಂತ ಕೇಳಿದರೆ, ಒಂದು ಧರ್ಮಾಧಾರಿತವಾಗಿ ಎಲ್ಲ ವಿಷಯಗಳು ನಡೀತಾ ಇದೆ. ಕಾನೂನು ವ್ಯವಸ್ಥೆಯಲ್ಲಿ ಕಾನೂನು ಪಾಲನೆಯಲ್ಲೂ ಕೂಡ ದಕ್ಷತೆಯನ್ನು ಮೆರೆಯೋದಕ್ಕೆ ಧರ್ಮಗಳನ್ನೇ ಬಳಸ್ತಾ ಇದ್ದಾರೆ ಅನ್ನುವಂತಹ ಸಂದೇಹ ಕೂಡ ಮೂಡ್ತಾ ಇರ್ತದೆ. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.